ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರದ ಕತೆ ಕಿಚ್ಚನ ಜೊತೆ ಈ ಪ್ರೋಮೋದಲ್ಲಿ ಅಂಥದ್ದೇನು ಹೈಲೈಟೆಡ್ ಥಿಂಗ್ಸ್ ಏನಿಲ್ಲ. ಯಾರು ನಾಮಿನೇಟ್ ಆಗಿದ್ದಾರೆ, ಸೊ ಯಾರ್ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಯಾರಿಗೆ ಕ್ಲಾಸ್ ತೊಗೋಬೋದು ಅಂತ ಕೂಡ ಹೇಳಿದ್ದಾರೆ. ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿನ್ನೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿದ್ದು ಎಷ್ಟು ಜನಕ್ಕೆ ಖುಷಿ ತಂದಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಗೈಸ್, ನಾವು ಸ್ವಲ್ಪ ಮೇಜರ್ ಪಾಯಿಂಟ್ಸ್ಗಳನ್ನ ಡಿಸ್ಕಷನ್ ಮಾಡ್ಕೊಂಬರೋಣ. ಯಾಕಂದರೆ ಬಿಕಾಸ್ ಪ್ರೋಮೋದಲ್ಲಿ ಏನೋ ಅಂಥದ್ದು ಹೈಲೈಟೆಡ್ ಪಾರ್ಟ್ಸ್ಗಳೇನಿಲ್ಲ, ಜಸ್ಟ್ ಓಲ್ಡ್ ಪ್ರೊಮೋಸ್ಗಳನ್ನ ಇಟ್ಟು ಇವರು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಬಟ್ ಇಲ್ಲಿ 7 ಜನ ನಾಮಿನೇಷನ್ ಆಗಿರುವಂಥವರಾಗಲಿ, ಲೈಕ್ ಯಾರು ಆಚೆ ಹೋಗ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಮೇನ್ ಥಿಂಗ್, ನಿನ್ನೆ ಧನ್ರಾಜ್ ಅವರು ಕ್ಯಾಪ್ಟನ್ ಆಗಿದ್ದು ಖುಷಿ ಇದೆ, ನಮಗೂ ಖುಷಿ ಇದೆ, ನಿಮಗೂ ಖುಷಿ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಬಟ್ ವೆಲ್ ಡಿಸರ್ವ್ಡ್ ಇದ್ದಾರಾ ಅಂದರೆ, ಒಂದು ಬಿಗ್ ಬಾಸ್ ಅನ್ನೋದು ಏನು ಈ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಅದು ಕರೆಕ್ಟಾಗಿ ಟಾಸ್ಕ್ ಕೊಡಬೇಕಾಗಿತ್ತಾ? ಯಾಕಂದರೆ ಕ್ಯಾಪ್ಟನ್ ಅನ್ನೋದು ಕಷ್ಟಪಟ್ಟು ತೊಗೊಳ್ಬೇಕಾಗುತ್ತೆ. ಬಿಕಾಸ್ ಒಂದು ಇಮ್ಯುನಿಟಿ ಸಿಗುತ್ತೆ. ಕ್ಯಾಪ್ಟನ್ ಏನಂತ ಲೆವೆಲಲ್ಲಿ ನಾನು ನೋಡ್ತಾ ಇಲ್ಲ. ಬಟ್ ಒಂದು ಥಿಂಗ್ ಏನಂದರೆ, ಈ ವೀಕಿಗೂ ನೆಕ್ಸ್ಟ್ ವೀಕಿಗೂ ಎಲಿಮಿನೇಷನ್ಗೆ ಆಗುವಂಥ ಬಚಾವಾಗುವಂಥ ಕೆಪಾಸಿಟಿ ಕ್ಯಾಪ್ಟನ್ಶಿಪ್ಗೆ ಇದೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಟಾಸ್ಕ್ ಕೊಟ್ಟು ಕಷ್ಟಪಟ್ಟು ತೊಗೊಂಡಿದ್ರೆ ಅದೊಂಥರ ಚೆನ್ನಾಗಿದೆ. ಹನುಮಂತ್ ಅವರು ಲೈಕ್ ಡಿಸರ್ವ್ ಆಗಿದ್ರು ಲಾಸ್ಟ್ ವೀಕ್ ಅವ್ರು ಆಗಬೇಕಾದ್ರೆ. ಫಸ್ಟ್ ವೀಕಲ್ಲಿ ಬಿಗ್ ಬಾಸ್ ಅವರೇ ಕೊಟ್ಟಿದ್ದು. ಸೊ ಈಗ ನೆಕ್ಸ್ಟ್ ಲಾಸ್ಟ್ ಇಲ್ಲ ಅದು ಲಾಸ್ಟ್ ವೀಕಲ್ಲಿ ಹನುಮಂತ್ ಅವ್ರು ಆಗಿದ್ದಾಗ ಸೊ ಗೇಮ್ ಆಡ್ಬಿಟ್ಟೆ ಲೈಕ್ ಡಿಸರ್ವ್ ಆಗಿದ್ರು. ಸೊ ಕ್ಯಾಪ್ಟನ್ ಇದಕ್ಕೆ ಸೊ ಹಂಗೆ ಅದೇ ತರ ಗೇಮ್ ಕೊಡ್ಬೇಕಿತ್ತು. ಈಗ ಹೆಂಗಾಯ್ತು ಅಂತಂದ್ರೆ, ಲಾಸ್ಟ್ 2 ವೀಕ್ಸ್ ಬೇಕು ಭವ್ಯ ಮತ್ತೆ ಸೊ ಎಲ್ಲ ಸೇರ್ಕೊಂಡು ಇವ್ರು ನಾವು ಒಬ್ರಿಗೆ ಫೇವರಿಸಮ್ ಮಾಡಿ ಕ್ಯಾಪ್ಟನ್ ಇದು ಮಾಡಿದ್ರಲ್ಲ, ತ್ರಿವಿಕ್ರಮ್ ಮಾಡಿದ್ರಲ್ಲ, ಸೊ ಅದೇ ರೀತಿ ಆಯ್ತು ಇವಾಗ. ಸೊ ಇಲ್ಲೂ ಕೂಡ ಒರಿಜಿನಲ್ ಅವರು 1-to-1 ಗೇಮ್ಗಳು ಕೊಟ್ಟು ಆಡಿದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಎಲ್ಲ ಒಂದ್ ಕಡೆ ಫೇವರಿಸಮ್ ಮಾಡಿ ಧನ್ರಾಜ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ, ಖುಷಿ ಇದೆ, ನಾನು ನಿಜ ಹೇಳ್ತೀನಿ ಗೈಸ್. ಆಕ್ಚುಲಿ ನಾನು ಧನ್ರಾಜ್ ಆಗ್ಬೇಕು ಅಂತ ತುಂಬಾ ಖುಷಿ ಇತ್ತು. ಬಟ್ ನನಗೆ ಅದು ರೈಟ್ ವೇಲ್ ಆಗಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಬೇಜಾರಿತ್ತು. ಬಟ್ ಎನಿವೇಸ್ ಕ್ಯಾಪ್ಟನ್ನೇ ಅಲ್ವಾ. ಇನ್ನೊಂದು ತಲೆ ಇಲ್ಲ ಅಂತ ಮನೇಲಿರೋರಿಗೆಲ್ಲ ಎಷ್ಟು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಅಂತಂದರೆ, ಬಿಕಾಸ್ ಅಲ್ಲಿ 6 ಜನ ಏನಿರ್ತಾರೆ ಎಲ್ಲರೂ ಕೂಡ ಒಂದು ರೇಂಜಿಗೆ ಸ್ಟ್ರಾಂಗ್ ಕಂಟೆಂಟ್ಗಳಿರ್ತಾರೆ. ಸೊ ಈಗ ಕ್ಯಾಪ್ಟನ್ ಆದಂಥವ್ರು ಸ್ಟ್ರಾಂಗ್ ಕಂಟೆಂಟ್ಗಳು ಸೇವ್ ಆಗೋದಂತೂ ಕನ್ಫರ್ಮ್. ಈಗ ಮಂಜಣ್ಣನೇ ಇವಾಗ ಲೈಕ್ ಇದಕ್ಕೆ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಇಲ್ಲ ಗೌತಮಿ ಅವರೇ ಎಲಿಮಿನೇಷನ್ಗೆ ಬಂದಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವ್ರನ್ನ ಇಲ್ಲಿ ಯಾರೋ ಒಬ್ಬರನ್ನ ಕ್ಯಾಪ್ಟನ್ ಮಾಡಬೇಕಾಗಿತ್ತೇನೋ ಅಂತ ಅನ್ನಿಸ್ತಿತ್ತು ನನಗೆ. ಯಾಕಂತಂದರೆ ಅವ್ರಿಗೆ ನೆಕ್ಸ್ಟ್ ವೀಕಲ್ಲಿ ಎಲಿಮಿನೇಷನ್ಸ್ಗೆ, ಈ ವೀಕಲ್ಲ ನೆಕ್ಸ್ಟ್ ವೀಕಲ್ಲೂ ಕೂಡ ಅವ್ರಿಗೆ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಕ್ಯಾಪ್ಟನ್ ಆಗಿಬಿಟ್ರೆ ಅವ್ರಿಗೊಂದು ಹೈಪ್ ಸಿಗುತ್ತೆ. ಅದ್ರ ಬದಲು ಮಂಜಣ್ಣನೇ, ನನಗನ್ಸಿದ್ದು ಮಂಜಣ್ಣನೇ ಹೋಗಿ ಎಲ್ಲರೂ ಕ್ಯಾಪ್ಟನ್ ಮಾಡಿಬಿಟ್ಟಿದ್ರೆ ಇನ್ನು ಮಿಗ್ದವರೆಲ್ಲ ಲೈಕ್ ನಾಮಿನೇಷನ್ಸ್ಗೆ ಮುಂಚೂಣಿಯಲ್ಲಿ ಇರ್ತಿದ್ರೇನೋ ಅನ್ನೋದು ಕೂಡ ಒಂದು ಡೌಟ್ ಇದೆ ಅಷ್ಟೇ. ನಾನು ಅದನ್ನು ಕ್ಲಾರಿಫಿಕೇಶನ್ ನಿಮ್ಗೆ ಕೊಡ್ತಾ ಇರೋದು. ಬಿಕಾಸ್ ಮಂಜಣ್ಣ ಆಯಿತು ಅಂತಂದರೆ ಮಿಗ್ದವರೆಲ್ಲ ಎಲಿಮಿನೇಷನ್ ನೆಕ್ಸ್ಟ್ ರೌಂಡಲ್ಲಿ ಪಕ್ಕ ಬೇಗನೆ ಬೇಗನೆ ಬರ್ತಾರಲ್ಲ. ವೀಕ್ ಇರೋರನ್ನ ತಗೊಂಡು ಸ್ಟ್ರಾಂಗ್ ಇರೋರನ್ನ ಉಳ್ಕೊಳ್ಳೋಕೆ ಟ್ರೈ ಮಾಡ್ಬೋದಾಗಿತ್ತೇನೋ ಅನ್ನೋದು ಕೂಡ ಇನ್ನೊಂದು ಆ್ಯಂಗಲಿಂದ ಯೋಚನೆ ಮಾಡಿ ಮಾತಾಡ್ತಾರೆ ಅದಷ್ಟೇ. ಬಟ್ ಎನಿವೇಸ್, ಈಗ ನನಗೆ ತುಂಬ ಖುಷಿ ಇದೆ ನಮ್ಮ ಧನ್ರಾಜ್ ಅವರು. ಬಟ್ ಅದೇ ಧನ್ರಾಜ್ ಅವರು ರಿಯಲ್ ಗೇಮ್ ಆಡ್ಬಿಟ್ಟು ಲೈಕ್ ವಿನ್ ಆಗಿದ್ದಿದ್ರೆ ಸಕ್ಕತ್ತಾಗಿರ್ತಿತ್ತು ಅಂತ ನಮ್ಮ ಪ್ರಕಾರ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ ಹಿಂದಿ ಗೇಮ್ ಲೈಕ್ ಬ್ಯಾನ್ ಆಯ್ತಲ್ಲ ಗೊತ್ತಾ, ಆ ಗೇಮಲ್ಲಿ ಆಕ್ಚುಲಿ ಸಕ್ಕತ್ತಾಗಿ ಚೆನ್ನಾಗಿ ಆಡಿದ್ರು. ಬಟ್ ಇದು ಕ್ಯಾಪ್ಟನ್ಸಿ ಗೇಮ್ನ ಬೇರೆ ತರನೇ ಲೈಕ್ ಡಿಸೈನ್ ಮಾಡಬೇಕಿತ್ತು ಗೇಮ್ನ ಅಂತ ಲೈಕ್ ಬಿಗ್ ಬಾಸ್ ಅವ್ರ ಮೇಲೆ ನಮಗೆ ಒಂಥರ ಈ ಥರ ಕೊಟ್ಬಿಟ್ರಲ್ಲ ಅಂತ ಬೇಜಾರಿದೆ. ಆ್ಯಂಡ್ ಇನ್ನೊಂದು ಲೈಕ್ ನಿನ್ನೆ ಯಾರೋ ನನಗೆ ಕಮೆಂಟ್ಸ್ ಹಾಕಿದ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು. ಲೈಕ್ ಏನಂತಂದರೆ, ಆ ಗೇಮಿನ ಚೇಂಜಸ್ ಏನಿದೆ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾರೋ ಇಬ್ಬರನ್ನ ಆಚೆ ಇಟ್ಟು ಇನ್ನು ಮಿಕ್ಕಿದವ್ರಿಗೆ ಮಾತ್ರ ಗೇಮ್ ಸಿಗ್ತಾ ಇದೆ ಅನ್ನೋ ಥರ ಮಾಡ್ತಾ ಇದ್ದಾರೆ. ಟೀಮ್ ಗೇಮ್ ಅಂತ ಬಂದಾಗ ಆ್ಯಕ್ಚುಲಿ ನನಗೆ 2-3 ವೀಕ್ಸಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರಿಗೆ ಒಳ್ಳೆ ಪಾಯಿಂಟ್ನ ಎತ್ತಿದ್ರು ನನಗೆ. ಆ್ಯಕ್ಚುಲಿ ಬರೀ ಗೇಮ್ ಏನಿದೆ ಬಂದ್ಬಿಟ್ಟು ಟೀಮ್ ಗೇಮ್ ಅಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಅಲ್ಲಿ ಆಡಬೇಕಾಗುತ್ತೆ. ಎಕ್ಸೆಪ್ಟ್ ಕ್ಯಾಪ್ಟನ್ ಏನು ಎರಡೂ ಕಡೆ ನೋಡ್ಕೊಳ್ಳೋ ಥರನೇ ಇರಬೇಕಾಗುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅವರು ಒಳಗಡೆ ಇರೋರ್ನೇ ಇಬ್ರನ್ನ ಉಸ್ತುವಾರಿ ಮಾಡಿದ್ರೆ ಅವ್ರಿಗೆ ಗೇಮ್ ಅನ್ನೋದು ಸಿಗ್ತಾ ಇರಲ್ಲ. ಅವಾಗ ಏನಾಗ್ತದೆ, ಜನಗಳ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಅಂತಂದ್ರೆ, ಇವ್ರು ಏನು ಗೇಮ್ ಮಾಡಿಲ್ಲ, ಆಕ್ಟಿವಿಟಿ ಕಮ್ಮಿ ಇತ್ತು ಅನ್ನೋದ್ರಿಂದ ಒಂದು ಕಳಪೆ ಸಿಗೋದು ಕೂಡ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಲೈಕ್ ಒಂದು ಡಿಬೇಟಬಲ್. ಆ್ಯಕ್ಚುಲಿ ಒಳ್ಳೆ ಕ್ವಶನ್ಸ್ ಕೇಳಿದ್ರೆ ಈ ಆ್ಯಂಗಲಿಂದ ನಾನು ಯೋಚನೆ ಮಾಡಿಲ್ಲ. ಹೌದಲ್ವಾ, ಯಾಕೆ ಈ ಥರ ಮಾಡಿದೆ? ಯಾಕಂದ್ರೆ ನನ್ನ ಫೋಕಸ್ ಏನಿರುತ್ತೆ ಪ್ಲೇಯರ್ಸ್ ಮೇಲೆ ಇರುತ್ತೆ. ಸೈಡಲ್ಲಿರೋರು ಉಸ್ತುವಾರಿ ಮೇಲೆ ನನ್ನ ಫೋಕಸ್ ಇರಲ್ಲ. ಆದರೆ ನೆನ್ನೆ ಚೈತ್ರ ಕುಂದಾಪುರ ಮೇಲೆ ನಾನು ಫುಲ್ ಫೋಕಸ್ ಇತ್ತು ಬಿಡಿ. ಅವ್ರು ಕಿಂಚಾಡ್ತಿದ್ದೀನಿ ನೋಡಿ, ಗುರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಆ್ಯಕ್ಚುಲಿ ಭವ್ಯಗೌಡರು ಅದನ್ನೇ ಹೇಳ್ತಾ ಇದ್ದಾರೆ. ಇವನ್ ತ್ರಿವಿಕ್ರಮ್ ಅವರು ಆ್ಯಕ್ಚುಲಿ ಟಚ್ಚೇ ಮಾಡಿಲ್ಲ, ಎಲ್ಲೋ ಒಂದು ಕಡೆ ಈ ಡಿಸ್ಟೆನ್ಸ್ ಅಲ್ಲಿ ಇದ್ರು. ಬಟ್ ಇವ್ರು ಏನು ಮಾಡ್ತಾರೆ, ಇರಿಟೇಟ್ ಮಾಡ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು. ಬಟ್ ಗೆದ್ರಲ್ಲ, ಕೇಳಕ್ಕೆ ಆಗ್ತಾ ಇಲ್ಲ. ಒಂಥರ ಕಿರ್ಚೋದು ಹೆಂಗೆ ಕೇಳಿಸುತ್ತೆ ಅಂತಂದ್ರೆ ಎಕೋ ಹೊಡೆದಂಗೆ ಆಗುತ್ತೆ. ಒಂಥರ ಕೇಳೋಕ್ಕೂ ಒಂಥರ ಇರ್ಸು ಮುರ್ಸು ಅನ್ಸುತ್ತೆ ನಮಗೆ. ಬಟ್ ಓಕೆ, ನೋಡೋಣ, ಏನು ಮಾಡೋಕ್ಕಾಗಲ್ಲ. ಗೇಮ್ ಇನ್ನೊಂದು ಗೈಸ್, ನಿನ್ನೆ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವ್ರಿಗೆ ಫೇರ್ವೆಲ್ ಕೊಟ್ಟರು ಅಂತಾನೆ ಹೇಳ್ಬೋದು. ಯಾವುದು ಫೇರ್ವೆಲ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ವಾರ ಮೇ ಬಿ ಅವ್ರೇನೋ ಹೋಗ್ಬಿಟ್ರೆ. ಆ್ಯಕ್ಚುಲಿ ನಿನ್ನೆ ಎಪಿಸೋಡ್ ನೀವು ಅಬ್ಸರ್ವ್ ಮಾಡಿದ್ರೆ ಲೈಕ್ ಶಿಶಿರ್ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು ಏನೋ ಮಹಾಭಾರತ ಸ್ಕಿಟ್ ಮಾಡಿದ್ರಲ್ಲ, ಉತ್ತರ ಮತ್ತೆ ಕೃಷ್ಣ, ಅದು ಬೇಕಾಗಿ ಇರಲಿಲ್ಲ ಗೈಸ್. ಅದು ಯಾರು ಇವರೇ ಮಾಡಿದ್ರ ಇಲ್ಲ ಬಿಗ್ ಬಾಸ್ ಅವ್ರು ಹೇಳಿದ್ರ ಅದಂತೂ ತೋರಿಸಲ್ಲ. ಡೈರೆಕ್ಟ್ ಇಬ್ರು ಮಾಡ್ತಾರೋ ತೋರಿಸ್ತಾ ಇದ್ರು. ಏನಕ್ಕೆ ಅದು ಮಾಡಿದ್ರು ಹೇಳ, ಒಂದು ಶಿಶಿರ್ ಅವ್ರಿಗೆ ಸ್ಕ್ರೀನ್ ಟೈಮ್ ಸಿಕ್ಕಿಲ್ಲ ಆಕ್ಚುಲಿ ಈ ವೀಕಲ್ಲಿ. ಸ್ವಲ್ಪ ವೀಕಾಗಿ ಕಾಣಿಸ್ಕೊಂತ
ಇದ್ದಾರೆ. ಶಿಶಿರ್ ಅವ್ರಿಗೆ ಆಕ್ಚುಲಿ ತುಂಬಾ ಫೇವರಿಸಮ್ ಸಿಗ್ತಾ ಇದೆ. ನಾನು ಆಲ್ರೆಡಿ ನನಗೆ ಪದೇ ಹೇಳ್ತಾ ಇದ್ದೀನಿ, ಅವ್ರು ಆಕ್ಚುಲಿ ಅವರು ವೆಲ್ ಡಿಸರ್ವ್ಡ್ ಇಲ್ಲ ಗೈಸ್. ನೀವು ತುಂಬಾ ಸತಿ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಬಟ್ ಈಗ 60 days ಅಲ್ಲಿ ನಾನು ನೋಡಿರೋ ಮಟ್ಟಿಗೆ ಫಸ್ಟ್ 2 weeks ಅಲ್ಲಿ ಇದ್ದಂತ ಶಶಿರು ಆಫ್ಟರ್ 4 weeks ಬರ್ಲೇ ಇಲ್ಲ ಗುರು. ಅವ್ರು ಹೆಂಗೆ ಅಂದ್ರೆ ಕಂಪ್ಲೀಟ್ ಐಶ್ವರ್ಯ ಅವ್ರ ಜೊತೆ ಮುಳುಗೋಗ್ಬಿಟ್ಟಿದ್ದಾರೆ. ಇವನ್ ಐಶ್ವರ್ಯ ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಕೂಡ ಟಾಸ್ಕ್ ಆಡ್ತಲ್ಲ, ಸೇಫ್ ಗೇಮ್ ಆಡ್ತಾ ಇದಾರೆ. ನೆನ್ನೆ ನನಗೆ ಆಕ್ಚುಲಿ ಅವರು ಏನಂತಂದ್ರೆ ಕೆಲವೊಂದು ಬಾರಿ ಅನ್ನಿಸ್ತಾ ಇರುತ್ತೆ ಗುರು, ನಮಗೆ ಬಿಗ್ ಬಾಸ್ ಅಲ್ಲಿ ಎಮೋಷನ್ಸ್ ಬೇಡ, ನಮಗೇನು ಗೇಮ್ ಆಡೋನ್ ಬೇಕು ಕರೆಕ್ಟಾಗಿ, ಇಲ್ಲ ಒಂದು ಜಗಳ ಆಡಬೇಕು, ಇಲ್ಲ ನನಗೆ ಎಂಟರ್ಟೈನ್ ಮಾಡಬೇಕು, ಇಲ್ಲ ಅಂತಂದ್ರೆ ನಮಗೆ ಗೇಮಲ್ಲಿ ಕರೆಕ್ಟಾಗಿ ತೋರಿಸ್ಬೇಕು. ಇದನ್ನ ಮೂರು ಬಿಟ್ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ, ಎಮೋಷನ್ಸು ನಾನು ಹತ್ಕೊಂಡು ಏನಕ್ಕೆ ಅಳದ್ ನೋಡಕ್ ಬಂದಿದ್ಯಾ ನಾನು ಟಿವಿ ಅದನ್ನೇ ಹೇಳಕ್ ಬಂದೆ ನೆನ್ನೆ. ಎಂಟರ್ಟೈನ್ಮೆಂಟ್ ಅಂತ ಓಕೆ, ಅದನ್ನೂ ಒಂದು ಎಂಟರ್ಟೈನ್ಮೆಂಟೇ. ಸೊ ಅದನ್ನ ನಾನು ಇಲ್ಲಿ ಮಹಾಭಾರತದಲ್ಲೇ ನೋಡ್ತೀನಿ. ಬೆಳಿಗ್ಗೆ ಇದ್ರೆ 20 ಸೀರಿಯಲ್ಗಳು ಬರ್ತಾ ಇರ್ತವೆ, ಮಹಾಭಾರತ, ಕೃಷ್ಣ, ಕರ್ಣ, ಗಿರ್ಣ ಅಂತ ಏನೇನೋ ಬರ್ತಾ ಇರ್ತವೆ. ಆ ಸ್ಕಿಟ್ಟು, ಆ ಮಹಾಭಾರತದ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಬೇರೆ ನೋಡ್ತೀವಿ. ಬಟ್ ಇವ್ರು ಅದನ್ನ ಕಾಮಿಡಿ ರೂಪದಲ್ಲಿ ಬೇರೆ ಏನಾದ್ರು ಮಾಡ್ಬೋದಿತ್ತು. ಎಂಟರ್ಟೈನ್ಮೆಂಟ್ ಮಾಡಿದ್ನೇನೆ ಓಕೆ, ಬಟ್ ಅದನ್ನ ಕಾಮಿಡಿ ರೂಪದಲ್ಲಿ ಟರ್ನ್ ಮಾಡ್ಬೋದಿತ್ತು. ತಗೊಂಡೋಗಿ ಅದು ಒಂಥರ ನೋಡ್ತಾರೆ, ನನಗೆ 10 ನಿಮಿಷ ಅನ್ನೆಸೆಸರಿ ಅನಿಸ್ಬಿಡ್ತು. ಅದು ನೋಡ್ತಾ ಕೂತಿದ್ದು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ, ನೆಸೆಸಿಟಿನೇ ಇರಲಿಲ್ಲ ಅದು ಲೈಕ್ ಕ್ಲಿಪ್ಪಿಂಗ್ ಹಾಕಿದ್ದು ಅಂತ. ಅದ್ರ ಬದಲು ಈಗ ಈ ಬಿಗ್ ಬಾಸ್ ಅವ್ರಿಗೆ ಏನು ಅದೇನು ಎಡಿಟಿಂಗ್ ಟೀಮ್ ಅವ್ರಿಗೆ ಅದೇನಾಗಿದೆ ಗೊತ್ತಿಲ್ಲ ಗೈಸ್, ಪ್ರೋಮೋನ ಲೈಕ್ ನೆನ್ನೆ ಎಪಿಸೋಡ್ ಕಳಪೆ ಕೊಟ್ಟಿದ್ದ ಪ್ರೋಮೋನ ಹಾಕಿದಾರಲ್ವಾ, ಸೊ ಆ ಎಪಿಸೋಡಲ್ಲಿ ತೋರಿಸ್ಬೇಕಿತ್ತು. ಸೊ ಮತ್ತೆ ಅದನ್ನ ನಾಳೆ ಸಂಚಿಕೆ ಹಾಕಿದ್ದಾರೆ. ಅದು ಏನಕ್ಕೆ ಬೇಕಿತ್ತು, ಇವ್ರದನ್ನ ಎಡಿಟ್ ಮಾಡಿ, ಚೈತ್ರ ಕುಂದಾಪುರ ಅವರು ಮತ್ತು ಶಿಶಿರ್ ಅವ್ರನ್ನ ಎಡಿಟ್ ಮಾಡಿ ಇದನ್ನ ಆ್ಯಡ್ ಮಾಡ್ಬೋದಿತ್ತಲ್ಲ ಆ ಟೈಮ್ಗೆ. ಇಲ್ಲ ಮತ್ತೆ ನಾನೇನೋ ಪಿಕಪ್ ತಗೊಂಡು ಚೆನ್ನಾಗಿ ಬರ್ತಾ ಇದಾರೆ ಅಂತಂದ್ರೆ ಬೆಳಗ್ಗೆ ಆಗೋದು ತೋರಿಸ್ತಾರೆ. ಆಕ್ಚುಲಿ ಬೆಳಗ್ಗೆ ಎರಡು ಸತಿ ಬೆಳಗ್ಗೆ ಆಗುತ್ತೆ. ಒಂದು ಎರಡು ದಿವಸದ ತಗೊಂಬಂದು ಒಂದೇ ಹಾಕಿದ್ರು. ಮೊನ್ನೆ ಹಾಕೇ ಇಲ್ಲ. ಗುರುವಾರನೇನೆ ಒಂದು ದಿನದ ಶೋ ಏನು ಟಾಸ್ಕ್ ಆಯಿತು, ಕ್ಯಾಪ್ಟನ್ಸಿ ಯಾರು ಆಗ್ತಾರೆ ಶುಕ್ರವಾರ, ಕಳಪೆ ಯಾರು ಕೊಟ್ಟರು, ಉತ್ತಮ ಯಾರು ಕೊಟ್ಟರು ಅದನ್ನು ತೋರಿಸ್ಬೇಕಾಗಿತ್ತು. ಆಕ್ಚುಲಿ ನನಗೆ ಇಲ್ಲಿ ಉತ್ತಮ ಯಾರು ಕೊಟ್ಟರು ಅನ್ನೋದೇ ಗೊತ್ತಾಗ್ತಿಲ್ಲ ಇವಾಗ. ಡೌಟ್ ಅಲ್ಲಿ ಹೊಡಿತಾ ಇದೆ. ಯಾಕಂದ್ರೆ ಆಮೇಲೆ ಇನ್ನೊಂದೇನು ಗೊತ್ತಾ, ಧನರಾಜ್ನ ಎಂತ ಪರಿಸ್ಥಿತಿ ತಿಕ್ಲಾಕ್ಸಿದ್ರು ಬಿಗ್ ಬಾಸ್ ಈ ವಾರ. ಕ್ಯಾಪ್ಟನ್ಸಿ ಇದು ಹೊಸ ರೂಲ್ಸ್ ಅಂತೆ. ಸೊ ಒಬ್ಬರೇ ಲೈಕ್ ನಾಮಿನೇಟ್ ಮಾಡ್ಬೇಕಂತೆ. ಇದು ಕಳಪೆ ಯಾರು ಅಂತ ಒಬ್ಬರೇ ಕೊಡ್ಬೇಕಂತೆ, ಉತ್ತಮ ಯಾರು ಅಂತ ಒಬ್ಬರೇ ಕೊಡ್ಬೇಕು. ಹಂಗಲ್ಲ, ಕಳಪೆ ಕ್ಯಾಪ್ಟನ್ ಇಂದ ಅಲ್ಲ ಕೊಡ್ಬೇಕು. ಧನರಾಜ್ ಅವ್ರನ್ನ ಕೆಟ್ಟವ್ರು ಮಾಡೋದಕ್ಕೆ ನಿಂತ್ಕೊಂಡ್ರ ಅಂತ ಬಿಗ್ ಬಾಸ್ ಅವರು ಅಂತ ನಮ್ಗನ್ಸುತ್ತೆ. ಏನಕ್ಕೆ ಸಡನ್ ಆಗಿ ಆ ಪಾಪ ಗೊತ್ತಿದ್ದಾರೆ ಹುಡುಗಂಗೆ ಮೊದಲೇ ಅವ್ರಿಗೆ ರೀಸನ್ ಕೊಡಕ್ ಬರಲ್ಲ ಧನರಾಜ್ ಅವ್ರಿಗೆ. ಹೋಗಿ ಒಂದು ಮೂಗಿ ಕೇಳಕ್ ಹೋದ್ರು ಅಂತ ಅಂದ್ಬಿಟ್ಟು ಇವ್ರಿಗೆ ಪಾರ್ಶಿಯಲಿ ಆಗುತ್ತೆ. ಇವಾಗ ಉಗ್ರ ಮಂಜು ಅವ್ರು ಇದ್ದಿದ್ರೆ ಡೈರೆಕ್ಟ್ ಆಗಿ ಮೋಕ್ಷಿತನ್ ಕೊಟ್ಬಿಟ್ಟಿರೋರು. ಪಾರ್ಶಿಯಲಿ ಆಗುತ್ತೆ. ನಾನು ಮೋಕ್ಷಿತ ಎಲ್ಲೂ ಕಳಪೆ ಅನ್ನೋದಕ್ಕಿಂತ ಬಟ್ ಇಬ್ಬರು ಆಕ್ಚುಲಿ ನನಗೆ ಈ ವೀಕಲ್ಲಿ ನನಗನ್ಸಿದ್ದು ಎಲ್ಲೋ ಒಂದ್ ಕಡೆ ಒಂದು ಐಡಿಯಾ ಬಂತು. ಯಾಕಂದ್ರೆ ಇವರಿಬ್ಬರ ಜಿದ್ದಿನಲ್ಲಿ ಉಗ್ರ ಮಂಜು ಕಳಪೆ ಕೊಡ್ಬೇಕಾಗಿತ್ತು, ಇಲ್ಲಾಂದ್ರೆ ಇವ್ರು ಕಳಪೆ ಕೊಡ್ಬೇಕಾಗಿತ್ತು, ಇಲ್ಲ ಇಬ್ರು ಕಳಪೆ ಕೊಟ್ಟು ಆಚೆ ಹಾಕ್ಬಿಡ್ಬೇಕಾಯ್ತು. ನಾನಾಗಿದ್ದು ಹಂಗೆ ಮಾಡ್ತಿದ್ದೆ. ಇಬ್ರು ಬಿದ್ದಿರಿ ಒಳಗಡೆ ಒಂದು ಸ್ಟಾರ್ಟಿಂಗ್ ವೀಕಲ್ಲಿ ಇಬ್ರು ಕಳಪೆ ಕೊಟ್ಟಿದ್ರಲ್ಲ, ಯಾರ್ಯಾರು ಇದ್ರು ಕಳಪೆ ಇದ್ರಲ್ಲಿ. ಗೋಲ್ಡ್ ಸುರೇಶ್ ಅವರು ಧನರಾಜ್ ಅವರಿಗೆ ಇದ್ರು. ಸೊ ಹಂಗೆ ಇವ್ರಿಬ್ರಿಗೂ ಕಳಪೆ ಕೊಟ್ಬಿಟ್ಟು ಒಳಗಡೆ ಕಳಿಸ್ಬೇಕಿತ್ತು. ಹೌದು. ಸೊ ಮಿಕ್ದವರು ಓಕೆ, ಯಾಕಂದ್ರೆ ಅವರಿಂದ ಟಾಸ್ಕ್ ಇನ್ನು 2 ರೌಂಡ್ ಆಡೋದಿತ್ತು. 2 ರೌಂಡ್ ಅಂದ್ರೆ ಒಂದು 20 minutes ಎಕ್ಸ್ಟ್ರಾ ಟೈಮ್ ಸಿಕ್ತಿತ್ತು, ಸ್ಕ್ರೀನ್ ಟೈಮ್ ಸಿಕ್ತಿತ್ತು. ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಾವು ಕೂಡ ಓಟ್ ಹಾಕ್ತಿದ್ವಿ. ಇಲ್ಲಪ್ಪ ನಮ್ಮ ಕ್ಯಾಂಡಿಡೇಟ್ಗಳು ಚೆನ್ನಾಗಿ ಆಡಿದಾರೆ ಗೇಮ್ನ ಅಂತ. ಇಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲಿ ಆಕ್ಚುಲಿ ನನಗೆ ಅನ್ಸಿದ್ದು ರಾಜ ಒಂದ್ ರೇಂಜಿಗೆ ಪರವಾಗಿಲ್ಲ. ಮೋಕ್ಷಿತಾ ರಾಣಿ ಅವರು ಏನ್ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಗೊತ್ತಾ, ರಾಣಿ ತರನೇ ಇಲ್ಲ ಆಕ್ಚುಲಿ. ಅವ್ರು ನಾರ್ಮಲ್ ಆಗಿ ಅವ್ರ ಭಾಷೆ ಪದ ಬಳಕೆ ಯೂಸ್ ಮಾಡ್ತಾ ಇದ್ರಲ್ಲ, ಅದು ನಾರ್ಮಲ್ ಏನ್ ಮಾಡ್ತಿದ್ರು ಅದನ್ನೇ ಮಾಡ್ತಾ ಇದ್ರಲ್ಲಿ. ಇವರು ನಾನ್ ಆಕ್ಟರ್ ಅಲ್ಲ ಗುರು, ಇವರು ಆಕ್ಟರ್. ಇವರು ಆಕ್ಚುಲಿ ಆಕ್ಟರ್ಗಳು ಇದೇ ಕೆಲಸ ಅವ್ರಿಗೆ. ಏನು ನಾನು ಹೆಂಗ್ ಯೂಸ್ ಮಾತಾಡ್ಬೇಕು, ಯಾವ ರೀತಿ ಯೂಸ್ ಮಾಡ್ಬೇಕು, ನಾನು ಆ ಪಾತ್ರಕ್ಕೆ ಹೆಂಗ್ ಪರಿಕಾಯ ಪ್ರವೇಶ ಮಾಡ್ಬೇಕು, ನಾನು ರಾಣಿ ಅಂತ ಪ್ರೂವ್ ಮಾಡಿದ್ರೆ ನಾನು ರಾಣಿ ತರನೇ ನಡ್ಕೊಂತೀನಿ. ಏನೋ ಬಿಗ್ ಬಾಸ್ ಅವರು ಏನೋ ಕಪಟಿ, ಕುತಂತ್ರಿ, ಸೊ ಇದೆಲ್ಲ ಒಂದು ಅಳವಡಿಸ್ಕೊಂಡು ಲೈಕ್ ರಾಣಿ ಹೆಂಗಿರ್ಬೇಕು ಗತ್ತಾಗಿ, ಆ ಗತ್ತು ಆ ಮೋಕ್ಷಿತ ಅವರ ಒಂದು ಆ್ಯಕ್ಟಿಂಗ್ ಅಲ್ಲಿ ಕಾಣಿಸ್ಲಿಲ್ಲ ಅಂತ ನಮ್ಮ ಅಭಿಪ್ರಾಯ ಇದು. ಸೊ ನಿಮ್ಗೇನಾದ್ರು ಆ ಥರ ಕಾಣಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಗೈಸ್, ಈ ವಾರ ಯಾರಿಗೆ ಉತ್ತಮ ಕೊಡ್ಬೋದು ಧನರಾಜ್ ಅವರು? ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ಕಳಪೆನ ಶೋಭಾ ಶೆಟ್ಟಿ ಅವರು ಕೊಟ್ಬಿಟ್ಟಿದ್ದಾರೆ. ಸೊ ಉತ್ತಮ ಯಾರು ಕೊಡಬೇಕು ಅಂತ ತೋರಿಸಿಲ್ಲ. ಸೊ ನಿಮ್ಮ ಪ್ರಕಾರ ಯಾರು ಕೊಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ಇಲ್ಲ, ಶೋಭಾ ಶೆಟ್ಟಿ ಅವರು ದಟ್ಟತನ ಅದು. ಧನರಾಜ್ ಅವ್ರ ಮುಂದೆನೆ ಕೂತ್ಕೊಂಡು ಊಟ ಮಾಡ್ಬೇಕಾರೆ ಆಕ್ಚುಲಿ ನಾನೇನೋ ಸತಿ ಆಕ್ಟಿವಿಟಿ ಕಾಣಿಸ್ಕೊಳ್ಳೇ ಇಲ್ಲ ನಾನು ಈ ವೀಕಲ್ಲಿ. ಕಳಪೆ ಅಂತ ಎಲ್ಲರೂ ಕಾಣಿಸ್ಕೊಂಡಿಲ್ಲ ಅಂತ ಆಮೇಲೆ ಹೇಳಕ್ ಹೋಯ್ತಾರೆ. ಅವ್ನ ಮುಂದೆನೆ ಹೋಗಿ ಯಾಕೆ ಮಾತಾಡ್ಬೇಕು ನೀವು? ಬೇಡ, ನಿಮಗೆ ಕಳಪೆ ಅಂತ ನೀವು ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿದ್ರ ಅಂತಂದ್ರೆ ಅವ್ರು ಕೊಡೋದ್ರಲ್ಲಿ ಅರ್ಥ ಇದೆ. ಆಕ್ಚುಲಿ ನಿನ್ನೆ ಅದೇ ಪ್ರೋಮೋದಲ್ಲಿ ಅದನ್ನೇ ತೋರಿಸ್ತಾ ಇರೋದು. ನೀವು ಎಲ್ಲ ಸೇರಿ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ಏನು ಟಾರ್ಗೆಟ್ ಮಾಡ್ತಾರೆ? ಹೌದು, ಮೇ ಬಿ ಏನಾಗ್ತದೆ, ಟಾರ್ಗೆಟು ಒಂದು ಆ್ಯಂಗಲಿಂದ ಯೋಚನೆ ಮಾಡಿದಾಗ 50 ದಿನದಲ್ಲಿ ಮನೆಯಲ್ಲಿ ಜೊತೆಯಲ್ಲಿರೋನೇ, ಈಗ ಜೊತೆಲಿರೋ ಎನಿಮಿನೇ ಎಷ್ಟೋ ಪರವಾಗಿಲ್ಲ, ಅನ್ನೋನ್ ಎನಿಮಿಗಿಂತ ಈಗ ಯಾರೋ ಹೊಸ್ದಾಗಿ ಬಂದಿರ್ತಾರೆ ಗುರು. ಹೊಸ್ದಾಗಿ ಬಂದಿರೋ ನಾನು ಹೆಂಗೆ ಕೊಡಕ್ಕೆ ಹೋಗ್ಲಿ, ಪರವಾಗಿಲ್ಲ, ನಾನು ಜೊತೆಲಿರೋ ಎನಿಮಿನೇ ನಾನು ಬೇಕಾದ್ರೆ ಕಂಟಿನ್ಯೂ ಏನೋ ಅವ್ನಿಗೆ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತು, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವನು ಏನು ಎನರ್ಜಿ ಯೂಸ್ ಮಾಡ್ತಾ ಇದ್ದಾನೆ, ಯಾವ ಲೆವೆಲ್ಗೆ ಆಡ್ತಾ ಇದ್ದಾನೆ ಗೇಮ್ನ ಅಂತ ನನಗೆ ಇವನು ಗೊತ್ತು. ಬಟ್ ಯಾರೋ ಒಬ್ಬ ಆಚೆ ಕಡೆಯಿಂದ ಬಂದಿರೋ ವ್ಯಕ್ತಿ ನನಗೆ ಗೊತ್ತಿರಲ್ಲ. ಸೊ ಅದ್ರ ಬದಲು ಟಾಸ್ಕಲ್ಲಿ ಲೈಕ್ ಈ ಥರ ಆಗುತ್ತೆ ಕಾಮನ್ ಅದು. ಆ್ಯಂಡ್ ಇನ್ನೊಂದು ಕಮೆಂಟ್ ನೋಡಿದೆ ನಾನು, ಲೈಕ್ ರಜತ್ ಅವರು ಮತ್ತೆ ಸೇ ಡೇ ಅನ್ನೋ ಪದನ ಯೂಸ್ ಮಾಡಿದ್ದಾರೆ ಅಂತ ಲೈಕ್ ಯಾರೋ ಒಬ್ರು ಹೇಳಿದ್ರು. ಬಟ್ ನಾವು ನಿನ್ನೆ ಎಪಿಸೋಡ್ ಮಾಡ್ಬೇಕಾದ್ರೆ ಮರ್ತ್ಕೊಂಡ್ಬಿಟ್ವಿ ಹೇಳೋಣ ಈ ಪಾಯಿಂಟ್ನ. ಕಮೆಂಟ್ ಮಾಡಿ ತಿಳಿಸಿದ್ರು. ನಾಟ್ ದಟ್ ಶೆಡೆಗಳು ಅಂತಲ್ಲ, ಇವನ್ ತ್ರಿವಿಕ್ರಮ್ ಅವರು ನೆನ್ನೆ ಆಕ್ಚುಲಿ ಮೋಕ್ಷಿತ್ ಅವ್ರಿಗೆ ಏನೋ ಬೈತಾರೆ, ಅದು ಬಿಪು ಆಕ್ಚುಲಿ
ತಪ್ಪು. ನಾನು ಯಾರೇ ಆದ್ರೂ ಹೆಣ್ಮಕ್ಳುಗಳಿಗೆ ಆ ಥರ ಬೈಯಕ್ಕೆ ಹೋಗ್ಬೇಕು. ನನ್ನ ಎಪಿಸೋಡ್ ಡೀಪ್ ಆಗಿ ಅಬ್ಸರ್ವ್ ಮಾಡಿ, ಆ ಕಿಚನ್ ಇದರಲ್ಲಿ ಲೈಕ್ ಚೈತ್ರ ತ್ರಿವಿಕ್ರಮ್ ಅವರು ಲೈಕ್ ನಿಂತಿರ್ತಾರೆ, ಆ ಇವ್ರು ಕೇಳ್ತಾರೆ ಏನಕ್ಕೆ ನೀವು ಆ ಕ್ವಶನ್ ಮಾಡಿಲ್ಲ ನೀವು ಅಂತ ಕೇಳಿದಾಗ ಅವಳ ಹತ್ರ ಏನು ಅನ್ನೋದೊಂದು ಬೀಪ್ ಆಗುತ್ತೆ. ಆಕ್ಚುಲಿ ಅದು ತುಂಬಾ ತಪ್ಪು. ಮಾತಾಡಬಾರ್ದು, ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡಬಾರ್ದು. ಎಸ್ಪೆಷಲಿ ಮೋಕ್ಷಿತಾ ಅವರು ತುಂಬಾ ಸೆಂಟಿಮೆಂಟಲ್ಲಿ ಒಂದು ಸ್ವಲ್ಪ ಒಳಗಡೆ ಇನ್ವಾಲ್ವ್ಮೆಂಟ್ ಇದ್ದಾರೆ. ಒಂದು ತಪ್ಪಿತ್ತು ಆಸ್ ಅ ನಾನು, ಯಾಕಂದ್ರೆ ತ್ರಿವಿಕ್ರಮ್ ಅವರು ಒಂದು ಸ್ವಲ್ಪ ಜೆಂಟ್ಲ್ಮನ್ ಅಂತ ಆಚೆ ಕಡೆಯಿಂದನೂ ಕೂಡ ಪೋಟ್ರೆ ಆಗ್ತದೆ. ನಾನು ಎಷ್ಟು ವರ್ಷದಿಂದ ನಾನು ನೋಡಿದ್ದೀನಿ ಜೆಂಟ್ಲ್ಮನ್ ಥರನೇ ಆಡ್ತಾರೆ, ಬಟ್ ಆ ಮಾತುಗಳನ್ನ ಕೆಲವೊಂದು ಬಾರಿ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಎಸ್, ಆ್ಯಂಡ್ ಈ ವಾರನೂ ಕೂಡ ಕಿಚ್ಚನ ಪಂಚಾಯತಿಲಿ ಈ ಥರ ಪದ ಬಳಕೆ ಬಗ್ಗೆನೂ ಒಂದು ಪಾಯಿಂಟ್ ರೈಸ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಆ್ಯಂಡ್ ಈ ವಾರ ಲೈಕ್ ಅದೇ ಮೋಕ್ಷಿತ್ ಅವರು ಮತ್ತು ಉಗ್ರ ಮಂಜು ಅವ್ರದ್ದು ಅವರಿಬ್ಬರಿಂದನೇ ಲೈಕ್ ಒಂದು ಟಾಸ್ಕ್ ಏನು ರದ್ದಾಯ್ತಲ್ಲ ಅದ್ರ ಬಗ್ಗೆನೂ ವಾಯ್ಸ್ ರೈಸ್ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್, ಯಾವ ಪಾಯಿಂಟ್ ಮೈನ್ ಹೈಲೈಟೆಡ್ ಆಗಿ ಕಿಚನ ಪಂಚಾಯತಿಲಿ ರೈಸ್ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಾರ ಯಾರು ಮನೆಯಿಂದ ಆಚೆ ಹೋಗಬಹುದು ಅಂತ ನಮ್ಮ ಅಭಿಪ್ರಾಯ, ನಮ್ಮ ಪ್ರಕಾರ ಯಾರು ಅಂತಂದ್ರೆ ಲೈಕ್ ನನ್ನ ಪ್ರಕಾರ ಈ ವಾರ ಐಶ್ವರ್ಯ ಅವರು, ಚೈತ್ರ ಕುಂದಾಪುರ ಅವರು, ಇವ್ 3 ಜನದಲ್ಲಿ ಅಲ್ಲ 7 ಜನ ಹೇಳು ಯಾರು ಅಂತ. ಆಮೇಲೆ ಈ ವಾರ ಲೈಕ್ ನಾಮಿನೇಷನ್ ಆಗಿರೋದು ಎಲಿಮಿನೇಷನ್ಗೆ ಚೈತ್ರ ಕುಂದಾಪುರ ಅವರು, ಐಶ್ವರ್ಯ ಅವರು, ಭವ್ಯ ಅವರು, ಅಂಡ್ ಗೋಲ್ಡ್ ಸುರೇಶ್ ಅವರು, ಶಿಶಿರ್ ಅವರು, ಶೋಭಾ ಶೆಟ್ಟಿ ಅವರು, ಅಂಡ್ ಲಾಸ್ಟ್ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಸೇಫ್ ಆಗ್ತಾರೆ ಗೈಸ್, ನಾನಂತ ಅದು ಬರ್ಕೊಡ್ತೀನಿ. ಬಟ್ ಇಲ್ಲಿ ಏನಾಗ್ತಿದೆ ಗೊತ್ತಾ, ಒಂದು ಮಾಹಿತಿ ಬರ್ತಾ ಇದೆ ಅಂತಂದ್ರೆ ಈ ವಾರ ಲೈಕ್ ಎಲಿಮಿನೇಷನ್ ಇಲ್ಲ ಅಂತ ಊಹಾಪೋಹಗಳು ಬರ್ತಾ ಇದಾವೆ. ಬಟ್ ಹಂಗೇನಾದ್ರು ಇತ್ತು ಅಂತಂದ್ರೆ ಎಲಿಮಿನೇಷನ್ ಇಲ್ಲ ಅಂತಂದ್ರೆ ತ್ರಿವಿಕ್ರಮ್ ಅವ್ರನ್ನ ಲಾಸ್ಟ್ ತನಕ ಉಳಿಸ್ಕೊಂಡೋಗಿ ಹೆಂಗ್ ಭವ್ಯ ಅವ್ರಿಗೆ ಮಾಡಿದ್ರಲ್ಲ, ಬಾಗ್ಲ ತನಕ ಕಳಿಸ್ಬಿಟ್ಟು ವಾಪಸ್ ಒಂಥರ ಈ ತರ ಮಾಡಿದ್ರಲ್ಲ ಹಂಗ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ಎಲಿಮಿನೇಷನ್ ಇತ್ತು ಅಂತಂದ್ರೆ ಇದು ತ್ರಿವಿಕ್ರಮ್ ಅವ್ರಿಗೆ ಮಾಡೋದಕ್ಕಿಂತ ಶಿಶಿರ್ ಅವ್ರಿಗೆ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಎಚ್ಚರಿಕೆ ಗಂಟೆ ಬೇಕಾಗಿದೆ. ತ್ರಿವಿಕ್ರಮ್ ಅವರು ಒಂದ್ ರೇಂಜಿಗೆ ಪರವಾಗಿಲ್ಲ, ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಆಡ್ಕೊಂಡು ಗ್ಯಾಪಲ್ಲಿ ಕಾಣಿಸ್ಕೊಂತ ಇರ್ತಾರೆ. ಇದು ಶಿಶಿರ್ ಅವ್ರು ತುಂಬಾ ಮುಳುಗೋಗ್ಬಿಟ್ಟಿದ್ದಾರೆ. ಆಚೆ ಬರಕ್ ವೇಕಪ್ ಕಾಲ್. ನಾನು ಆಚೆ ಯಾಕೆ ಅಂತ ಹೇಳ್ತಲ್ಲ, ಪೊಟೆನ್ಷಿಯಲ್ ಇದೆ, ಇನ್ನೊಂಚೂರು ಆಡಬೇಕು, ಓಪನ್ ಆಗಬೇಕು. ಸೊ ನನಗೆ ಬಟ್ ಇಲ್ಲಿ ಅನ್ನಿಸ್ತಾ ಇರೋದು ಈ 7 ಜನದಲ್ಲಿ ಶಿಶಿರ್ ಅವ್ರು ಸೇವ್ ಆಗ್ತಾರೆ, ತ್ರಿವಿಕ್ರಮ್ ಅವ್ರು ಸೇವ್ ಆಗ್ತಾರೆ, ಗೋಲ್ಡ್ ಸುರೇಶ್ ಅವರು ಸೇವ್ ಆಗ್ತಾರೆ, ಭವ್ಯ ಅವರು ಸೇವ್ ಆಗ್ತಾರೆ, ಐಶ್ವರ್ಯ ಮತ್ತೆ ಚೈತ್ರ ಕುಂದಾಪುರ ಇಲ್ಲ ಶೋಭಾ ಶೆಟ್ಟಿ, ಈ 3 ಜನ ಲಾಸ್ಟ್ ಟಾಪ್ 3 ಇದ್ರು ಇರ್ಬೋದು. ಇದರಲ್ಲಿ ನನ್ನ ಪ್ರಕಾರ ಲಾಸ್ಟ್ 2 ಅಲ್ಲಿ ಉಳ್ಕೊಳ್ಳೋದು ಐಶ್ವರ್ಯ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು. ಸೊ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಈ ವಾರ ಪಕ್ಕ ಹೋಗ್ತಾರೆ ಅಂತ ನಮಗೆ ಲೈಕ್ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಇವರಿಬ್ಬರಲ್ಲಿ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಸುಖಾಂತ್ ನೋಡೋಣ, ಬಟ್ ಅದೇ ಈ ವೀಕಲ್ಲಿ ಎಲಿಮಿನೇಷನ್ ಇಲ್ಲ ಅನಿಸ್ತಾ ಇದೆ. ನೋಡೋಣ, ಇನ್ ಕೇಸ್ ಏನಾದ್ರು ಇಲ್ಲ ಆಗಿಲ್ಲ ಅಂತಂದ್ರೆ ಆದ್ರೆ ಈ ಪ್ರಕಾರ ಯಾರು ಹೋಗ್ಬೇಕು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಗೈಸ್, ಇದಾಗಿತ್ತು ಲೈಕ್ ಮೊದಲೇ ಪ್ರೋಮೋದು ರಿವ್ಯೂ. ಆ್ಯಂಡ್ ನೆನ್ನೆ ಎಪಿಸೋಡ್ ಕೂಡ ಸ್ವಲ್ಪ ಹೇಳಿದ್ದೀವಿ. ಆ್ಯಂಡ್ ಕಂಪ್ಲೀಟಾಗಿ ನೆನ್ನೆ ಎಪಿಸೋಡ್ ರಿವ್ಯೂ ವಿಡಿಯೋ ಆಮೇಲೆ ಬರುತ್ತೆ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಏನು ನೆನ್ನೆ ಎಪಿಸೋಡ್ ಬಗ್ಗೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.